ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್. ನನಗೆ ಇವತ್ತು 2 ಲಾಂಗ್ ಹಾರ ಆರ್ಡರ್ ಬಂದಿದೆ ಮತ್ತು ಒಬ್ಬರು ಚಿನ್ನ ಆರ್ಡರ್ ಮಾಡಿದ್ದಾರೆ, ಇನ್ನೊಬ್ಬರು ಬಂದು ಬಳೆ ಒಂದು ಆರ್ಡರ್ ಮಾಡಿದ್ದಾರೆ. ಇದು ಬಂದು ಎಲ್ಲ ಬಂದು ನಮ್ಮೂರವರೇ ಕಸ್ಟಮರ್. ನಮ್ಮೂರು ಅಂದರೆ ಚಿಂತಾಮಣಿ ಸುತ್ತಮುತ್ತಲಿರೋರು. ಇದು ಬಂದು ಒಬ್ಬರು ಬಂದು ನಮ್ಮೂರಿಂದ ಸುಮಾರು ಅಂದರೆ ಒಂದು 40 ಕಿಲೋಮೀಟರ್ ಆಗ್ಬೋದು ಚಿಂತಾಮಣಿಯಿಂದ, ಅಷ್ಟು ದೂರ ಮಾಡಿ. ಇನ್ನೊಬ್ರಿಗೊಂದು ಕಸ್ಟಮರ್ ಬಂದು ಹೊಸ ಕಸ್ಟಮರು, ಇವರು ಎಲ್ಲಿಂದ ಬಂದಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಇದು 2 ಲಾಂಗ್ ಹಾರ ಆರ್ಡರ್ ಮಾಡಿದ್ದಾರೆ. ಅಂದ್ರೆ ಬೇರೆ ಬೇರೆ ಕಸ್ಟಮರ್ ಡಿಸೈನ್ ಒಂದೇ ಸೆಲೆಕ್ಟ್ ಮಾಡಿದ್ದಾರೆ. ಇದು ನನಗೆ ಯಾವತ್ತೂ ಆಗಿಲ್ಲ ಈ ತರ, ಇದು ಫಸ್ಟ್ ಟೈಮ್ ಆಗಿರೋದು ಈ ತರ. ಒಂದೇ ತರ ನೆಕ್ಲೆಸ್ ಹಾರನ ಆರ್ಡರ್ ಮಾಡಿದ್ದಾರೆ, ನೋಡ್ಬೋದು. ಇದು ಬಂದು ತೂಕ ಬಂದು ಇದು ಬಂದು 50 ಗ್ರಾಮ್ ಹೇಳಿದ್ರು ಕಸ್ಟಮರ್. ಇಬ್ರು 50 ಗ್ರಾಮ್ ಹೇಳಿದ್ರು. ಒಂದು ಬಂದು 45 ಗ್ರಾಮ್ ಇದೆ, ಇನ್ನೊಂದು 45 ಗ್ರಾಮ್ ಸಮಥಿಂಗ್ ಆಗಿದೆ. ಎರಡು ಕೂಡ 45 ಗ್ರಾಮ್ ಅನ್ಕೊಳ್ಳಿ ಅಷ್ಟಾಗಿದೆ. ಎರಡು ಕೂಡ ಡಿಸೈನ್ ಸೇಮ್ ಇದೆ, ಎರಡೂ ಒಂದೇ ಡಿಸೈನ್, ತುಂಬಾ ಬ್ರಾಡ್ ಆಗಿ ಬಂದಿದೆ. ಇದಕ್ಕೇನಂದ್ರೆ ಪೆಂಡೆಂಟ್ ಬರಲ್ಲ, ಪೆಂಡೆಂಟ್ ಬರ್ದಿರ ಒಂದೇ ಯೂನಿಕ್ ಆಗಿ ಒಂದೇ ಡಿಸೈನ್ ಇರುತ್ತೆ, ಆ ತರ ಮಾಡಿರೋದು ಇದು. ಇದು ನೋಡ್ಬೋದು, ಇದು ಕೂಡ ಹಾಲ್ ಮಾರ್ಕ್ ಅಲ್ಲಿ ಮಾಡಿರೋದು, 916 ಹಾಲ್ ಮಾರ್ಕ್ ಅಲ್ಲಿ ಮಾಡಿರೋದು. ಇದಕ್ಕೆ ಕಲ್ಲಿನ ತೂಕ ಕೂಡ ವಾಪಸ್ ಕೊಡ್ತೀನಿ ನಾನು ಕಸ್ಟಮರ್ಗೆ. ಇದು ಒಂದಾಯ್ತು. ಮತ್ತೆ ಬಂದು ಬಳೆ ಒಂದು ಕಸ್ಟಮರ್ ಆರ್ಡರ್ ಮಾಡಿದ್ರೆ, ಕಸ್ಟಮರ್ ಬಂದು ಹಳೆ ಕಸ್ಟಮರ್, ನಮ್ಗೆ ಇವರು ಹೊಸ ಕಸ್ಟಮರ್ ಏನಲ್ಲ. ಅವ್ರಿಗೆ ಮಗುಗೆ ಹೆಣ್ಮಗುಗೆ ಒಂದು 6 ಗ್ರಾಮ್ ಅಲ್ಲಿ ಬಳೆ ಬೇಕು ಅಂತ ಹೇಳಿದ್ರು. ಅವರೇ ಡಿಸೈನ್ ಕಲ್ಸ್ಕೊಟ್ಟಿದ್ರು, ಈ ತರ ಬೇಕು ಅಂತ ಹೇಳಿ. ನಾನು ಅದೇ ತರ ಇದು ರೆಡಿ ಸಿಗುತ್ತೆ, ಇದು ರೆಡಿ ತಂದು ಕೊಟ್ಟಿರೋದು. ಇದು ಒಂದು ಬಳೆ ಬಂದು 6 ಗ್ರಾಮ್ ತೂಕ ಇದೆ, 6 ಗ್ರಾಮ್ 100 ಮಿಲಿ ಇದೆ. ಮತ್ತೆ ಬಂದು ಇದು ಬಂದು ಚಿಂತಾಮಣಿಯವರೇ ಕಸ್ಟಮರ್, ನಮ್ಮೂರವರೇ. ಇವ್ರು ಬಂದ್ಬಿಟ್ಟು ನಮ್ಮ ಹತ್ರ 3 ಲಕ್ಷ ಇದೆ ಸರ್, ಇದು ನಮ್ಗೆ ಚಿನ್ನ ತಂದು ಕೊಟ್ಬಿಡಿ, ಮತ್ತೆ ಜ್ಯುವೆಲ್ರಿ ಮಾಡಕ್ಕೆ ನಿಮ್ಮ ಹತ್ರನೇ ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು. ಸರಿ ಮೇಡಮ್ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಇದು ತಂದು ಕೊಡ್ತೀನಿ. ಇವತ್ತು ರೇಟ್ ಎಷ್ಟಿತ್ತು ಅಂದ್ರೆ, ಇವ್ರು ಕೊಟ್ಟಾಗ ಆರ್ಡರ್ 7,390 ರೂಪಾಯಿ ಇದೆ. ಇವ್ರು 3 ಲಕ್ಷಕ್ಕೆ ಎಷ್ಟು ಅಮೌಂಟ್ಗೆ, ಆ ಅಮೌಂಟ್ಗೆ ಎಷ್ಟು ಚಿನ್ನ ಬರುತ್ತೋ ಅಷ್ಟು ತಂದು ಕೊಡಿ ಅಂತ ನಮ್ಗೆ ಹೇಳಿದ್ರು. ಇದು ಕಟ್ ಮಾಡುವಾಗ ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ, ಸುಮಾರು ಒಂದು 4 ಗ್ರಾಮ್ ಅಷ್ಟು ಜಾಸ್ತಿ ಕಟ್ ಆಗಿದೆ. ನಾನು ಕೇಳಿದೆ ಕಸ್ಟಮರ್ಗೆ, ಇರ್ಲಿ ಸರ್ ಪರವಾಗಿಲ್ಲ, ಜಾಸ್ತಿ ಇದ್ರು ಪರವಾಗಿಲ್ಲ, ನಾವು ತಗೊಳ್ತೀವಿ ಅಂತ ಹೇಳಿದ್ರೆ ತಗೋಬಹುದು. ಯಾಕಂದ್ರೆ ರೇಟ್ ದಿನೇ ದಿನೇ ಜಾಸ್ತಿ ಆಗ್ತಿರುತ್ತೆ. ಇವಾಗ ಅವರು ತಗೊಂಡು ಇಟ್ಕೊಳ್ಳೋದು ಒಳ್ಳೆ ಕೆಲಸ ಅದು. ಯಾಕಂದ್ರೆ 3 ಲಕ್ಷ ಅಮೌಂಟ್ ಇದ್ದಾಗ ಯಾವುದೋ ಒಂದು ಡಿಸೈನ್ ಹೋಗಿ ತಗೊಂಡ್ ಬಿಡೋದು, ಮನೇಲಿ ಇಟ್ಕೊಂಡ್ಬಿಡೋದು ಕರೆಕ್ಟ್ ಅಲ್ಲ. ಯಾಕಂದ್ರೆ ನಮ್ಮ ಹತ್ರ ಆಲ್ರೆಡಿ ಜ್ಯುವೆಲ್ರಿ ಇರುವಾಗ ಮತ್ತೆ ನಾವು ಜ್ಯುವೆಲ್ರಿ ಇನ್ನೊಂದು ತಗೊಳ್ಳೋದು ವೇಸ್ಟ್ ಆಗುತ್ತೆ. ನಮ್ಗೇನಾದ್ರೂ ತುಂಬಾ ಸ್ಪೆಷಲ್ ಆಗಿ ಅನ್ಸಿದೆ, ಆತರ ಏನೋ ಅನ್ಸಿದಾಗ ನಮ್ಮ ಹತ್ರ ಚಿನ್ನ ರೆಡಿ ಆಗಿದ್ದಾಗ ನಾವು ಯಾವ್ದು ಬೇಕೋ ಅದು ಮಾಡಿಸ್ಕೋಬಹುದು. ಕಸ್ಟಮರ್ ಅದೇ ತರ ಯೋಚನೆ ಮಾಡಿದ್ದಾರೆ. ಮತ್ತೆ ಕಸ್ಟಮರ್ಗೆ ಇದು ನಾನು ಸರ್ಟಿಫಿಕೇಟ್ ಕೂಡ ಕೊಡ್ತೀನಿ. ಏನಂದ್ರೆ ಇದು ಕಸ್ಟಮರ್ಗೆ ತೂಕ ಎಷ್ಟಿದೆ, ಯಾವತ್ತಿನ ಡೇಟು, ರೇಟ್ ಬರಲ್ಲ ಇದರಲ್ಲಿ, ಪ್ಯೂರಿಟಿ ಎಷ್ಟಿದೆ ಅಂತೇಳಿ ಅದು ಬರುತ್ತೆ. 22 ಕ್ಯಾರೆಟ್ 24 ಕ್ಯಾರೆಟ್ ಬರಬೇಕು. ಇದು 9999 ಗೋಲ್ಡ್ ಅಂತ ಬಂದಿದೆ. ಇದು ಆಯ್ತು, ಇದು ವಿಷಯ. ಮತ್ತೆ ಇದಕ್ಕೆ ಕಲ್ಲಿನ ತೂಕ ಎಲ್ಲ ವಾಪಸ್ ಕೊಡ್ತೀನಿ. ಹಾರಕ್ಕೆ ನೋಡ್ಬೋದು, ಹಾರ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ. ಲಾಸ್ಟ್ ಟೈಮ್ ಈ ತರ ಡಿಸೈನ್ ಮಾಡಿದ್ದೀನಿ ನಾನು. ಅದು ಏನಾಗಿದೆ, ವಿಡಿಯೋ ನೋಡಿರೋ ಕಸ್ಟಮರ್ ಒಂದೇ ಸಲ ಅವ್ರಿಗೆ ಇಷ್ಟ ಆಗಿದೆ. ಇಬ್ರು ಕಸ್ಟಮರ್ ಬಂದಿದ್ದು ಒಂದೇ ಡಿಸೈನ್ ಸೆಲೆಕ್ಟ್ ಮಾಡಿರೋದು. ಇದು ನನಗೆ ಒಂಥರ ಫಸ್ಟ್ ಟೈಮ್, ಇದು ನಾನು ಹೇಳೋದಲ್ಲ ಹಂಗೆ. ಇದು ತುಂಬಾ ಬ್ರಾಡ್ ಆಗಿ ಬಂದಿದೆ, 2 ಎಲೆ ಬಂದಿದೆ. ಮತ್ತೆ ಇಲ್ಲಿ ಬರ್ತಾ ಬರ್ತಾ ಡಿಸೈನ್ ಸಣ್ಣ ಬಂದಿರೋದ್ರಿಂದ ಏನಾಗುತ್ತೆ ಅಂದ್ರೆ, ಅವ್ರು ಏನಾದ್ರು ನೆಕ್ಲೆಸ್ ಏನಾದ್ರು ಹಾಕೊಂಡಾಗ ತುಂಬಾ ಚೆನ್ನಾಗಿ ಕೂತ್ಕೊಳುತ್ತೆ. ಯಾಕಂದ್ರೆ ಇದೇ ಬ್ರಾಡ್ನೆಸ್ ಇದು ಫಸ್ಟ್ ಇಂದ ಕೊನೆವರೆಗೂ ಒಂದೇ ತರ ಇದ್ರೆ ನೆಕ್ಲೆಸ್ ಹಾಕೊಳ್ಳಕ್ಕೆ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾನು ಹೇಳಿದ್ದೆ ಕಸ್ಟಮರ್ಗೆ, ಈ ತರ ಬರ್ತಾ ಬರ್ತಾ ಸಣ್ಣಗೆ ಬಂದ್ರೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮೇಡಮ್, ನೆಕ್ಲೆಸ್ ಆಗ್ಲಿ ಹಾರ ಆಗ್ಲಿ ಅಂತ ಹೇಳಿದ್ದೆ. ಸರಿ, ಅದೇ ತರ ಕಸ್ಟಮರ್ ಒಪ್ಕೊಂಡಿದ್ದಾರೆ. ಇದು ಏನಿಲ್ಲ, ಇಲ್ಲಿಂದ ಇಲ್ಲಿವರೆಗೂ ನೆಕ್ಲೆಸ್ ಬರುತ್ತಲ್ಲ ಈ ಶೇಪ್ ಅಲ್ಲಿ, ಹಂಗಾಗಿ ಅದು ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಅಂತ ನಾನು ಹೇಳಿದ್ದೆ. ಕಸ್ಟಮರ್ ಅದನ್ನೇ ಓಕೆ ಅಂತ ಹೇಳಿದ್ದಾರೆ. ಮತ್ತೇನಿಲ್ಲ, ಅಷ್ಟೇ. ನಿಮ್ಗೆ ಏನಾದ್ರೂ ಈ ತರ ಬೇಕಿದ್ರೆ ಬಂದು GSM ನಲ್ಲಿ ಆರ್ಡರ್ ಮಾಡಿ. ಮೊದಲೇ ಫುಲ್ ಅಮೌಂಟ್ ಕೊಡ್ಬೇಕು, ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಮತ್ತೆ ಇದಕ್ಕೆ ಬಂದು 2ಕ್ಕೂ ಬಂದು ಹಾಲ್ ಮಾರ್ಕ್ ಹಾಕಿದೀವಿ, ಹಾಲ್ ಮಾರ್ಕ್ ಕೂಡ ಪಾಸ್ ಆಗಿದೆ. ಇಲ್ಲಿ ಹಾಕಿದ್ದಾರೆ ಒಂದು ವಿಷಯ. ಮತ್ತೆ 2ಕ್ಕೂ ಕೂಡ ಬ್ಯಾಕ್ ಚೈನ್ ಇಲ್ಲ. ಬ್ಯಾಕ್ ಚೈನ್ ನೆಕ್ಸ್ಟ್ ಸಿಟಿಲಿ ಇವಾಗ 5 ಗ್ರಾಮ್ ಕಡಿಮೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬ್ಯಾಕ್ ಚೈನ್ ಮಾಡಬಹುದು ಅಂತ ಅನ್ಕೋಬಹುದು. 5 ಗ್ರಾಮ್ಗೆ ಬ್ಯಾಕ್ ಚೈನ್ ಮಾಡಿಸ್ಕೊಂಡ್ರು ಚೆನ್ನಾಗಿರಲ್ಲ, ಬೇಕಾಗಿಲ್ಲ ಬ್ಯಾಕ್ ಚೈನ್. ಆದ್ರೆ ಇವಾಗ 5 ಗ್ರಾಮ್ ಉಳ್ದಿದೆ ಅವ್ರ ಹತ್ರ. 5 ಗ್ರಾಮ್ ಬೇಕಾದ್ರೆ ಇನ್ನೂ ಒಂದು 5 ಗ್ರಾಮ್ ಆಗ್ಬಿಟ್ಟು ಏನು ಅದಕ್ಕೆ ಸೆಟ್ ಆಗೋತರ ಜುಮ್ಕಿ ಮಾಡಿಸ್ಕೋಬಹುದು, ಇಲ್ಲ ಲೈಟ್ ಆಗಿ ಇನ್ನೂ ಒಂದು 10-15 ಗ್ರಾಮ್ ಆಗ್ಬಿಟ್ಟು ಒಂದು ನೆಕ್ಲೆಸ್ ಮಾಡಿಸ್ಕೋಬಹುದು. ಈ ತರ ಮಾಡಿಸ್ಕೋಬಹುದು, ಏನು ತೊಂದರೆ ಇಲ್ಲ. ಜಾಸ್ತಿ ಆದ್ರೆ ನಾವು ಬಾಧೆ ಬೀಳ್ಬೇಕು ಅಂತ ಅನ್ಕೋಬೇಕು, ಬಾಧೆನು ಬೀಳಬಾರ್ದು. ಕಡಿಮೆ ಆಗಿದೆಯಲ್ಲ, ಏನು ತೊಂದರೆ ಇಲ್ಲ. ಇದು ವಿಷಯ.
ಇವತ್ತು ರೇಟು ತುಂಬ ಜನ ಏನು ಮಾಡ್ತಾರೆ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿದಾಗ ನಾನು ಸರ್ ಇದು ಎಷ್ಟಾಗುತ್ತೆ ರೇಟ್ ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ನಾನು ಹೇಳೋದೇನೆಂದ್ರೆ ರೇಟ್ ಯಾವತ್ತಿಗೂ ಒಂದೇ. ನಾವು ಇವತ್ತು ವಿಡಿಯೋ ಮಾಡಿರ್ತೀವಿ ನೋಡಿರ್ತೀರ, ಇವತ್ತು ರೇಟ್ಗೆ ನಾನು ಹೇಳಿರ್ತೀನಿ, ಮತ್ತೆ ನೀವು ಒಂದು 6 ತಿಂಗಳಾದ್ಮೇಲೆ ವಿಡಿಯೋ ನೋಡಿರ್ತೀರ, ಅವಾಗ ರೇಟ್ ಅನ್ಕೊಂಡು ನೀವು ಅನ್ಕೊಳ್ಳೋದು ಅದು ಕರೆಕ್ಟ್ ಅಲ್ಲ. ತೂಕ ಹೇಳಿರ್ತೀನಿ ಅಲ್ಲ, ತೂಕ ನೆನ್ಪಿಟ್ಕೊಳ್ಳಿ ಸಾಕು ನೀವು. ಇದು ಒಂದು 45 ಗ್ರಾಮ್ ತೂಕ ಆಗಿದೆ, ಎರಡೂ 45 90 ಗ್ರಾಮ್ ಎರಡು ಸೇರಿ ಆಗಿದೆ. ಜ್ಯುವೆಲ್ರಿ ಆಲ್ರೆಡಿ ಇದೆ, ನಮಗೆ ನೆಸಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಚಿನ್ನದ ಮೇಲೆ ಗಮನ ಬಿಟ್ಟಾಗ್ಬಿಡ್ಬೇಡಿ. ನಿಮ್ಮ ಹತ್ರ ಅಮೌಂಟ್ ಇದ್ದಾಗೆಲ್ಲ ಚಿನ್ನ ತೆಗೆದು ಇಟ್ಕೊಳ್ತೀರಿ. ಹೇಳಕ್ಕೆ ನಿಮ್ಗೆ ಏನಾದ್ರು ಈ ತರ ಬೇಕಿದ್ರೆ ಬಂದು G7 ಆರ್ಡರ್ ಮಾಡಿ. ಮೊದಲೇ ಫುಲ್ ಅಮೌಂಟ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಅಡ್ವಾನ್ಸ್ ಸ್ವಲ್ಪ ಕೊಟ್ಬಿಡ್ತೀವಿ ಮತ್ತೆ ರೆಡಿ ಆದ್ಮೇಲೆ ಕೊಡ್ತೀವಿ ಈ ತರ ಅನ್ಕೋಬೇಡಿ. ನಿಮ್ಮ ಹತ್ರ ಅಮೌಂಟ್ ಇದೆ ಅಂತ ಅಂದಾಗ ಒಂದೇ ಸಲ ಡಿಸೈಡ್ ಆಗಿಬಿಟ್ಟು ಜ್ಯುವೆಲ್ರಿ ಮಾಡಿಸಿ. ಒಂದ್ ವೇಳೆ ಅಮೌಂಟ್ ಅಷ್ಟಿಲ್ಲ ಕಡಿಮೆ ಇದೆ ಅನ್ನೋಂಗಿದ್ರೆ ಈ ತರ ಚಿನ್ನ ತೆಗೆದು ಇಟ್ಕೊಂಡ್ಬಿಡಿ. 24 ಕ್ಯಾರೆಟ್ ಗೋಲ್ಡ್ನ ಚಿನ್ನನ ತೆಗೆದು ಇಟ್ಕೊಂಡ್ಬಿಡಿ, ತುಂಬಾ ಒಳ್ಳೆಯದು. ಇದು ವಿಷಯ. ಮತ್ತೆ ಏನ್ ಹೇಳ್ಬೇಕು, ನಮ್ಮ ಅಂಗಡಿ ಬಂದು ಚಿಂತಾಮಣಿ ಒಂದಿದೆ, ಮತ್ತೆ KR-ಪುರದಲ್ಲಿ ಒಂದು ಅಂಗಡಿ ಇದೆ. ನಿಮ್ಗೆ ಎರಡು ಜಾಗದಲ್ಲಿ ಎಲ್ಲಿ ಅನುಕೂಲ ಇದೆ ಅಲ್ಲಿ ಬಂದು ಆರ್ಡರ್ ಮಾಡಬಹುದು. 2 ಜಾಗದಲ್ಲಿ ಎಲ್ಲಿ ಬೇಕಾದ್ರೂ ಡೆಲಿವರಿ ತಗೋಬಹುದು. ಮತ್ತೆ 916 ಹಾಲ್ಮಾರ್ಕ್ ಬಿಟ್ರೆ ಬೇರೆ ಯಾವ್ದು ಜ್ಯುವೆಲ್ರಿನೂ ನಾನು ಮಾಡ್ಕೊಡಲ್ಲ. ಒಂದು ಮಾಂಗಲ್ಯ ಚೈನ್ ಮಾತ್ರ ಕಡಿಮೆ ಟಚಲ್ಲಿ ಮಾಡ್ಕೊಡ್ತೀನಿ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಇದೆಲ್ಲ ನಿಮ್ಗೆ ಗೊತ್ತಿರೋದು ಎಲ್ಲಾನು ಹೇಳಿರೋದು. ಡಿಸೈನ್ ಒಂದ್ಸಲ ಕ್ಲೀನಾಗಿ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರು ಬೇಕಿದ್ರೆ ಈ ತರ ಒಂದು ಆರ್ಡರ್ ಮಾಡಿ. ಥ್ಯಾಂಕ್ ಯು.